ಇಲ್ಲಿ ಚಿಕ್ಕಪೇಟ್ ರಿಂಗ್ ರೋಡಿಗೆ ಜಗನ್ನಾಥ್ಜಿ ಗುಡಿ ಆಗ್ಯದ ಗೊತ್ತದ? ಹಾ ನೋಡಿದೆ ಮಲಕ್ರೆ. ಅಲ್ಲಿ ಹೋಗಿ ಒಂದು 100 ರೂಪಾಯಿಗೆಲ್ಲ ಹಾಕಿ ಪೂಜಾರಿ ಬಲ್ ಹೋಗಿ ಜರ ಪೂಜಾದ ಮಾಡಿಸ್ಕೊಂಡಿ ಬಾ. ಹಾ ಮಲಕ್ರೆ. ಈಗ ಪೂರ ಹಾಕ್ರ ಅಕ್ಕ ದೇವ್ರದವ ಮತ್ ಖರ್ಚೆ ಮಾಡಲಿ ಕಮ್ಮಿ ಆಗದೆ ಅಂದ್ರೆ ನಂಗೆ ಗೊತ್ತೈತಿ ನೋಡು. ಇಲ್ಲ ರೀ ಪೂರ ಹಾಕ್ತೆ. ಪೂರ ಹಾಕು. ಓ ಸಾಬ್ರೆ 3 ದಿನ ಆಯ್ತು ಊಟ ಮಾಡಿಲ್ಲ. ಏನ್ ಮಾಡ್ಬೇಕಪ್ಪ, ನಮ್ಮ ಮಾಲಕ್ ದೇವ್ರ ಹುಂಡಿಗೆ ಹಾಕಂದ ಪಾಪ ಇವ್ರು ಊಟ ಮಾಡಿಲ್ಲ ಅಲ್ಲತ್ತವ. ಏನಕ್ಕಾಗಲ್ದಿ ಓಕೆ ಕೊಡ್ರಿ. ಸ್ನಾನ ಮಾಡ್ರಿ. ಊಟ ಮಾಡ್ತೇಯಪ್ಪ. ತರ್ಲೆ? ಹಾ ತಗೊಂಬರ್ರಿ. ಆಲೂಗಡ್ಡೆ ಅದ ರೀ? ಹಾ ಅದರಿ ಆಲೂಗಡ್ಡೆ. ಒಂದ್ 3 ಪಾರ್ಸಲ್ ಮಾಡ್ರಿ. 3 ಪಾರ್ಸಲ್ ರೀ? ಹಾ. ₹95. ಯಪ್ಪ ದೇವ್ರು ಒಳ್ಳೇದ್ ಮಾಡಿ ನಿಮ್ಗ. ಹುನ್ರಿ ಹೊಟ್ಟೆ ತುಂಬಾ. ಯಪ್ಪ ನೀನ್ 2 ರೂಪಾಯಿ ಯಪ್ಪ ತೊಗೊಂಡಿಲ್ಲ. ದೇವ್ರೆ ನಾನ್ರ ಇದ್ದಿನ ರೊಕ್ಕ ಎಲ್ಲ ಭಿಕ್ಷುಕರಿಗೆ ಅನ್ನ ಹಾಕೊಂತ. ಈಗ ನಮ್ಮ ಮಾಲಕ್ ಏನಂತಾನೇನು ಏನ್ರ ತಿಳ್ಕೊ ಸ್ವಾಮಿ. 5 ರೂಪಾಯಿ ನಿನ್ ಗಲ್ಲೆದಾಗ ಹಾಕ್ತೀನಿ ನಾನು, ನೀ ಏನ್ರ ಹೇಳ್ಕೊ. ಜಗನ್ನಾಥ ನೀನೇ ನೋಡಪ್ಪ ಎಲ್ಲ. ನೀನು ಕಳುಹಿಸಿದ ಕಾಣಿಕೆ 95 ರೂಪಾಯಿ ನನ್ನ ಸನ್ನಿಧಿಯ ಹುಂಡಿಗೆ ಬಂದು ಬಿದ್ದಿದೆ. ನಿನಗೆ ಶುಭವಾಗಲಿ. ಹರೇ ಕೃಷ್ಣ. ಹೋಗಿ ಬಂದೆ ಮಲಕ್ರೆ. ಬಾನಿದ್ದೀರ ನಿನ್ ಬುದ್ಧಿ ಬಿಡಲಿ ನೀ. 95 ರೂಪಾಯಿ ಗಲ್ಲೆದ ಹಾಕಿ 5 ರೂಪಾಯಿ ಖರ್ಚು ಮಾಡ್ತೀನಿ. ನಿನಗೆ 5 ರೂಪಾಯಿ ಕಂಬಿತ್ತು. ನಾ ಏನ್ ಹೇಳಿದ ನಿನಗ ಆಚಿಕೆ ಬರಲ್ಲ. 5 ರೂಪಾಯಿ ಕಂಬಿದ್ರೆ ನಂಗೆ ಕೇಳಬಾರ್ದು. 95 ರೂಪಾಯಿ ಗಲ್ಲೆದಾಗ ಎಸ್ ಹಾಕಿದ್ ಮತ್ ನೀ? ಇಲ್ಲ ಮಾಲಕ್ರೆ, ನಾ ಖಾಲಿ 5 ರೂಪಾಯಿ ಗಲ್ಲೆದಾಗ ಹಾಕಿದೆ. ಅಲ್ಲಿ ಹಾದ್ಯಾಗ 3 ಭಿಕ್ಷುಕರು ಕುಂತಿರು. ತೋಲ್ ಹಸು ಆಗ್ಯಾವ ಅಂದ್ರ ಅವ್ರಿಗೆ ಮೂಗರಿಗೆ 95 ರೂಪಾಯಿ ಊಟ ಇಸ್ಕೊಟ್ಟು ಬಂದಿದ್ದೇನ. ಎಂತ ಒಳ್ಳೆ ಕೆಲಸ ಮಾಡಿ ಬಂದನ. ಸುಮ್ನೆರ ಬೈದವ್ ನೀನ. ಸಾಕ್ಷಾತ್ ದೇವ್ರು ಬಂದ್ ಹೇಳಿದ್ರು ಬಿ ನಾ ಅರ್ಥ ಮಾಡ್ಕೊಂಬಲ್ಲ ಹೋದಲ್ಲ. ಬಹಳ ದೊಡ್ಡ ಗಲ್ತಿ ಐತಿದು. ಹರೇ ಕೃಷ್ಣ. ವಿಡಿಯೋ ಇಷ್ಟ ಆದರೆ ತಪ್ಪದೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.